ನಮಸ್ಕಾರ ವೀಕ್ಷಕರೇ, ಇವತ್ತಿನ ಅಡಿಗೆ ಮಟನ್ ಸಾಂಬಾರ್. ಕುಕ್ಕರ್ ಬಿಸಿಯಾಗಿದೆ. ಅರ್ಧ ಚಮಚ ಎಣ್ಣೆ. ಇದು ಬಿಸಿಯಾಗಿದೆ ಎಣ್ಣೆ. ಈರುಳ್ಳಿ ಒಂದು ಮೀಡಿಯಂ ಸೈಜ್, ಪುದೀನ ಸ್ವಲ್ಪ, ಒಂದು ಕಿಲೋ ಮಟನ್. ಇದು ನಾನು 3 ಸರಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೆ. ಅರಶಿನದ ಪುಡಿ, ಉಪ್ಪು. ಈಗ 4 ವಿಷಲ್ ಇದು ಬರಬೇಕು. ನಮಸ್ಕಾರ ವೀಕ್ಷಕರೇ, ಈಗ ಮಟನ್ ಸಾಂಬಾರಿಗೆ ಬೇಕಾದಂಥ ಮಸಾಲೆಗಳು: 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಳೆದು ಇಟ್ಕೊಂಡಿದ್ದೀನಿ, 2 ಗಡ್ಡೆ ಬೆಳ್ಳುಳ್ಳಿ, 3 ಇಂಚು ಶುಂಠಿ, 4 ಗಾಂಧಾರಿ ಮೆಣಸು, ಮತ್ತು ಒಂದು ದೊಡ್ಡ ಸೈಜು ಈರುಳ್ಳಿ, 5 ಏಲಕ್ಕಿ, 8 ಪೀಸು ಚಕ್ಕೆ, 12 ಲವಂಗ. ಕಾಯಿ ನೋಡಿರಿ ಇಷ್ಟೇ ಹಾಕಬೇಕು, ಅರ್ಧದಲ್ಲಿ ಅರ್ಧ ಕಾಯಿ ತೆಂಗಿನಕಾಯಿ, 3 ಟೊಮೆಟೊ, 1 ಕಟ್ಟು ಕೊತ್ತಂಬರಿ ಸೊಪ್ಪು. ಇಷ್ಟೇ ಹಾಕ್ಬೇಕು. ಇದನ್ನು ಗ್ರೈಂಡ್ ಮಾಡೋಣ. ನೋಡಿ, ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ, ಲವಂಗ, ಯಾಲಕ್ಕಿ, ಚಕ್ಕೆ, ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಪೇಸ್ಟ್ ಮಾಡಬೇಕಿದು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಬೇಕು ಅನಿಸ್ತೈತೆ, ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಪೇಸ್ಟ್ ಆಗಬೇಕಿದೆ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಹಾಕ್ಬೇಕು ಟೊಮೆಟೊ. 3 ಟೊಮೆಟೊ. ಈಗ ಪೇಸ್ಟ್ ಮಾಡೋಣ. ನಯಸ್ಸಾಗಿದೆ ಮಸಾಲ. ಈಗ 1 ಕಟ್ಟು ಕೊತ್ತಂಬರಿ ಸೊಪ್ಪು, ನೀರು ಹಾಕ್ತಾ ಇದ್ದೀನಿ. ಈಗ ನೋಡಿ, ಕೊತ್ತಂಬರಿ ಪೇಸ್ಟ್ ಆಗಿದೆ. ಖಾರಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು, ಮುಕ್ಕಾಲು ಕೆಜಿ ಮಟನ್ ಇದೆ. 3/4 ಕೆಜಿ. ಈಗ ಮಸಾಲ ಹಾಕೋಣ. ಈಗ ನೀರು ಹಾಕ್ತಾ ಇದ್ದೀನಿ ನೋಡಿ. ಸಾಂಬಾರು ಯಾವುದೇ ಇರಲಿ, ಗಟ್ಟಿಗೂ ಮಾಡಲ್ಲ, ತೆಳುಗೂ ಮಾಡಲ್ಲ, ಮೀಡಿಯಮ್ಗೆ ಮಾಡ್ತಿರ್ತೀನಿ. ಈಗ ಅದಕ್ಕಿದೆ ನೋಡಿ. ಈಗ ಮಸಾಲೆಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ನೋಡಿ. ಅರ್ಧ ಸ್ಪೂನ್
ಹಾಕಿದ್ದೀನಿ. ಈಗ ಕುಕ್ಕರ್ ಬೇಕಾದ್ರೆ ಮುಚ್ಚಳ ಮುಚ್ಚಿ ಒಂದು 2 ಅಥವಾ 3 ವಿಷಲ್ ಬೇಯಿಸೋಣ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ರೆಸಿಪಿ. ಅದೇನಂದರೆ ವೈಟ್ ಬಿರಿಯಾನಿಗೆ ಬೇಕಾಗುವಂಥ ಸಾಮಗ್ರಿಗಳು: ಅರ್ಧ ತೆಂಗಿನಕಾಯಿ, ಇದನ್ನು ಪೇಸ್ಟ್ ಮಾಡಬೇಕು, ಹಾಲು ತೆಗಿಬೇಕು ಇದ್ರದ್ದು. ಇದು ತೋರಿಸ್ತೀನಿ. ಈಗ ಮತ್ತೊಂದು ಸರಿ ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ವೈಟ್ ಬಿರಿಯಾನಿ ಮಾಡೋಕ್ಕೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿ, ಒಂದು ಸ್ವಲ್ಪ ಪುದೀನ, ಒಂದು 5 ಏಲಕ್ಕಿ, ಒಂದು 10 ಕಾಳು ಮೆಣಸು, ಒಂದು 12 ಲವಂಗ, ಒಂದು 4-5 ಪೀಸು ಚಕ್ಕೆ, ಇಷ್ಟು ಒಗ್ಗರಣೆಗೆ ಹಾಕ್ಬೇಕು ನೋಡಿ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಪುದೀನ ಹಾಕ್ತಾಯಿದ್ದೀನಿ, ಏಲಕ್ಕಿ ಹಾಕ್ತಾಯಿದ್ದೀನಿ, ಮೆಣಸು, ಲವಂಗ, ಚಕ್ಕೆ. ಈಗ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಿಕ್ಸ್ ಆಗಿದೆ. ಈಗ ತೆಂಗಿನ ಹಾಲು ಹಾಕ್ತಿದ್ದೀನಿ. ಈಗ ಇದಕ್ಕೆ ಅರ್ಧ ಕಿಲೋ ಮಟನ್, ಬೇಯಿಸಿದಂಥ ಮಟನ್. ನೆನೆಸಿದ 1 ಗಂಟೆ ನೆನೆಸಿದ್ದೆ ಅಕ್ಕಿನ. ಈಗ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ಈಗ ಬಿರಿಯಾನಿ ವೈಟ್ ರೈಸ್. ನಮಸ್ಕಾರ ವೀಕ್ಷಕರೇ, ಇದೊಂದು ರೆಸಿಪಿ ನೀವು ಮಾಡಿ ರುಚಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.